ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ವೈಕುಂಠ ಏಕಾದಶಿ, ಸೊ ಹಂಗಾಗಿ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮೂರಲ್ಲಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ವೈಕುಂಠ ಏಕಾದಶಿ. ಫ್ಲವರ್ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಇದ್ರದ್ದು ಗೆಟ್ ರೆಡಿ ವಿತ್ ಮೀ ಕೂಡ ಮಾಡಿದ್ದೀನಿ, ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಆ್ಯಂಡ್ ತುಂಬ ಸಿಂಪಲ್ ಆ್ಯಂಡ್ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಇದ್ರದ್ದೇ ಈ ಡ್ರೆಸ್ಸೇ ಮಾಡಿರೋದು ಗೆಟ್ ರೆಡಿ ವಿತ್ ಮೀ. ಸೊ ಇವಾಗ ರೆಡಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕುನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ದೀನಿ, ಅಮ್ಮ ನೋಡ್ಕೊತಾರೆ. ನಾನು ಚಾರ್ವಿಕ್ ಹೋಗಿ ಬಂದಾದಮೇಲೆ ಮತ್ತು ಅವನನ್ನು ಫ್ರೀ ಇದ್ದರೆ ಸಾಯಂಕಾಲ ಏನಾದರೂ ರಶ್ ಏನೂ ಇಲ್ಲ, ಆರಾಮಾಗಿದ್ದಾರೆ ಅಂತಂದರೆ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಈ ಥರ ಕಾಣಿಸ್ತಾ ಇದೆ ನಮ್ಮ ಚಾರ್ವಿಕ್ಕು. ನಾನಿನ ಚಿಕ್ಕುನ ಮನೆಯಲ್ಲೇ ಬಿಟ್ಬಿಟ್ಟು ನಾನು ಚಾರ್ವಿಕ್ ಇಬ್ಬರು ಕೂಡ ಹೋದ್ವಿ. ನಾವು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ 1:30-2 ಗಂಟೆ ಆಗೋಗಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೆಳಿಗ್ಗೆನೇ ಹೋಗಬೇಕು, 4 ಗಂಟೆಗೆ ಅಥವಾ 5 ಗಂಟೆಗೆ ಬೆಳಿಗ್ಗೆ ಅಭಿಷೇಕ ಇರುತ್ತೆ. ಸೊ ಹಂಗಾಗಿ ಬೆಳಿಗ್ಗೆನೇ ನಾವು ಏರು ಬೆಳಿಗ್ಗೆನೇ ಹೋಗ್ತಾಯಿದ್ವಿ. ಬಟ್ ಈ ಇಯರ್ ಚೀಕು ಇದ್ದಲ್ವಾ, ಸೊ ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ನಮ್ಮ ಹಸ್ಬೆಂಡು ಮತ್ತು ಗೌತಮ್ ಸ್ವಲ್ಪ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಹಾಗಾಗಿ ಮಧ್ಯಾಹ್ನ ಹೋಗ್ಬೇಕಾಯ್ತು. ಸರಿ ಅಂತ ಹೇಳಿಬಿಟ್ಟು ಇವತ್ತು ಮತ್ತು ನಾನು ಚಾರ್ವಿಕ್ ಇಬ್ಬರು ಕೂಡ ಹೋದ್ವಿ. ಇಲ್ಲಿ ನೋಡಿ, ಇವತ್ತು ಹೇಳ್ತಾರೆ ಅಲ್ವಾ, ವೈಕುಂಠ ಏಕಾದಶಿ ಅಂದರೆ ಒಂಥರ ಈ ದಿನ ಅಂತೂ ಒಳ್ಳೆ ದಿನ ಅಂತ ಹೇಳ್ತಾರೆ. ಸ್ವರ್ಗದ 7 ಬಾಗಿಲು ತೆಗ್ದಿರತ್ತೆ. ಹಾಗೆ ಇಲ್ಲಿ ಕೂಡ ಅಷ್ಟೇ 7 ಬಾಗಿಲು ಈ ಥರ ಜೋಡಿಸ್ಬಿಟ್ಟು ಅದಕ್ಕೆ ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಮ್ಮೂರಿನ ದೇವಸ್ಥಾನಕ್ಕಂತೂ ಒಂದು ಇತಿಹಾಸ ಇದೆ. ಈ ದೇವಸ್ಥಾನ ಬಂದುಬಿಟ್ಟು 500-600 ವರ್ಷಗಳ ಕಾಲದ ಇತಿಹಾಸ ಇದಕ್ಕೆ ಇದೆ. ಹಾಗೆ ಇದು ಬಂದುಬಿಟ್ಟು ಚೋಳರ ಕಾಲದ ದೇವಸ್ಥಾನ ಅಂತೆ. ಅಂದರೆ ಚೋಳರ ಕಾಲದಿಂದ ಇದೆಯಂತೆ ಈ ದೇವಸ್ಥಾನ. ಅಷ್ಟು ಪುರಾತನವಾದ ದೇವಸ್ಥಾನ ಇದು. ಇಡೀ ನಮ್ಮ ತಾಲೂಕಲ್ಲೇ ಈ ದೇವಸ್ಥಾನ ಅಂತೂ ಫುಲ್ ಫೇಮಸ್. ವೈಕುಂಠ ಏಕಾದಶಿಯಲ್ಲಿ ಅಷ್ಟು ವಿಜೃಂಭಣೆಯಿಂದ ಮಾಡ್ತೀವಿ. ನನಗಂತೂ ತುಂಬ ಹೆಮ್ಮೆ ಅನಿಸುತ್ತೆ ಈ ವಿಡಿಯೋ ಮಾಡ್ತಾಯಿದ್ರೆ. ಇಷ್ಟು ದಿವಸ ಯಾಕೆ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿಲ್ಲ ಅಂತ ಅನ್ನಿಸ್ತು. ಬಟ್ ತುಂಬ ಚೆನ್ನಾಗಿ ಮಾಡಿದರು ನೋಡಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ಫುಲ್ಲು ರಶ್ ಇತ್ತು. ಸೊ ಚೀಕು ಇದ್ದ ಅಲ್ವಾ, ಸೊ ಬೇಗ ಬಂದುಬಿಡ್ಬೇಕಾಯ್ತು ನಾನು. ಹಾಗಾಗಿ ಈ ಕಡೆ ಹೋಗಲಿಲ್ಲ, ಈ ಕಡೆಯಿಂದ ಕ್ಯೂವಲ್ಲಿ ಹೋಗಲಿಲ್ಲ ನಾನು. ಸಡನ್ನಾಗಿ ಹಿಂಗೆಲ್ಲೇ ಡೈರೆಕ್ಟಾಗಿ ಹೋದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಪ್ರತಿ ವರ್ಷವೂ ಹಿಂಗೆ ಡೆಕೋರೇಷನ್ ಇರುತ್ತೆ. ಎಷ್ಟೇ ಇದಾದ್ರೂ ಇದೇ ಥರ ಇರುತ್ತೆ ವೈಕುಂಠ ಏಕಾದಶಿ. ನನಗಂತೂ ನಮ್ಮೂರಲ್ಲಿ ನೋಡೋ ವೈಕುಂಠ ಏಕಾದಶಿ ಅಂತೂ ತುಂಬಾ ಇಷ್ಟ. ಯಾಕೆ ಅಂತಂದರೆ ಹಿಂದಿನ ದಿನವೇ ಎಲ್ಲನೂ ಫ್ಲವರ್ ಡೆಕೋರೇಷನ್ ಎಲ್ಲನೂ ನಮ್ಮ ಅಂದರೆ ಊರಿನ ಗ್ರಾಮಸ್ಥರೇ ಮಾಡೋದು. ಹೋಗಿ ಫ್ಲವರ್ ಡೆಕೋರೇಷನ್ ಏನಿದೆ ಅದನ್ನೆಲ್ಲ ಹಿಂದಿನ ದಿನವೇ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಲಡ್ಡು ಪ್ರಿಪೇರ್ ಮಾಡೋದು ಕೂಡ ನಮ್ಮ ದೇವಸ್ಥಾನದಲ್ಲೇ ಮಾಡ್ತೀವಿ. ಸೊ ಈ ಥರ ಎಲ್ಲ ಇರುತ್ತೆ. ಸೊ ಹಂಗಾಗಿ ನಮಗೇನೋ ಒಂಥರ ಖುಷಿ. ನಾನು ಇನ್ನೂ ಅದು ಪ್ರಿಪ್ರೇಷನ್ ವ್ಲಾಗ್ ಅಂತ ಹಾಕ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಅಂಡ್ ಚೀಕು ಇದ್ದ ಅಲ್ವಾ, ಸೊ ಹಂಗಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟೇ. ನೋಡಿ ಇಲ್ಲಿ ಒಳಗಡೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಅಂದರೆ ನಾಳೆ ವೈಕುಂಠ ಏಕಾದಶಿ ಇದೆ ಅಂತಂದರೆ ಹಿಂದಿನ ದಿನವೇ ಆಲ್ಮೋಸ್ಟ್ ಎಲ್ಲ ಹಿಂದಿನ ದಿನ ನೈಟೇ ಎಲ್ಲ ಈ ಥರ ಡೆಕೋರೇಷನ್ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಮತ್ತು ಬೆಳಿಗ್ಗೆ ಇನ್ನು ಪ್ರಸಾದ ಮತ್ತು ಲಡ್ಡು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಇದು ಕ್ಯಾಪ್ಚರ್ ಮಾಡಬೇಕಾದ್ರೆ. ಇನ್ನೂ ಸ್ವಲ್ಪ ಡೀಟೇಲಾಗಿ ಮಾಡಬೇಕಾಗಿತ್ತು. ಬಟ್ ನನಗೆ ಹೆಲ್ಪ್ ಇರಲಿಲ್ಲ. ಸೊ ಹಂಗಾಗಿ ನಾನೇನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಈಗ ಒಳಗಡೆ ಹೋಗ್ತಾಯಿದ್ವಿ ನೋಡಿ. ಒಳಗಡೆ ಅಂತೂ ದೇವ್ರು ನೋಡ್ತಾ ಇದ್ರೆ ಎಲ್ಲನೂ ಮರ್ತೋಗ್ಬಿಡ್ತೀವಿ. ಅದರಲ್ಲೂ ನಮ್ಮನೆ ದೇವರಂತೂ ವೆಂಕಟರಮಣ ಸ್ವಾಮಿ. ನನಗಂತೂ ತುಂಬಾ ಇಷ್ಟ ವೆಂಕಟರಮಣ ಸ್ವಾಮಿ. ಸೊ ಆ ಒಂದು ದಿನ ನನಗೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಏನೋ ಒಂಥರ ನೆಮ್ಮದಿ. ಆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಒಂಥರ ನನಗೆ ವೈಕುಂಠ ಏಕಾದಶಿ ಅಂತಂದರೆ ನಮ್ಮೂರು ನೆನಪಾಗುತ್ತೆ. ಅಷ್ಟು ಚೆನ್ನಾಗಿ ಮಾಡ್ತೀವಿ ನಾವು. ಸೊ ತುಂಬ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡು ಜನ ಕೂಡ ಅಷ್ಟೇ, ಎಷ್ಟು ಜನ ಬರ್ತಾರೆ ಗೊತ್ತಾ, ತುಂಬ ಜನ ಇರುತ್ತೆ. ಅದರಲ್ಲೂ ಈ ವರ್ಷ ಸ್ವಲ್ಪ ಕಡಿಮೆ ಅಂತ ನನಗನ್ನಿಸ್ತು ಜನ. ಏರಿಯರು ತುಂಬ ಜಾಸ್ತಿ ಜನ ಇರ್ತಾರೆ, ಬಸ್ ಸ್ಟ್ಯಾಂಡ್ವರೆಗೂ ಇರ್ತಾರೆ. ಒಂಥರ ಈ ಜಾತ್ರೆ ಎಲ್ಲ ಹೆಂಗೆ ನಡೆಯುತ್ತೆ ಹಂಗಿರುತ್ತೆ ಈ ವೈಕುಂಠ ಏಕಾದಶಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಫ್ಲವರ್ ಡೆಕೋರೇಷನ್ ಎಷ್ಟು ಫ್ರೆಶ್ ಆಗಿದೆ ಫ್ಲವರ್ಸು, ಮತ್ತು ಎಷ್ಟು ಚೆನ್ನಾಗಿದೆ. ಮತ್ತು ಅವರು ನಮ್ಮೂರಿನ ಜನರೆಲ್ಲ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ಕ್ಯೂವಲ್ಲಿ ಹೋಗ್ತಾ ಇರೋರ್ನಾಗಿರ್ಬೋದು. ಸೊ ಅದೆಲ್ಲ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಹಾಗೆ ಧನುರ್ಮಾಸದಲ್ಲಿ ಬೆಳಿಗ್ಗೆ ಹೊತ್ತು ಪೂಜೆ ಕೂಡ ಇರುತ್ತೆ, ವಿಶೇಷವಾದ ಪೂಜೆ ಇರುತ್ತೆ. ಸೊ ಬೆಳಿಗ್ಗೆ ಊರಿನ ಜನ ಎಲ್ಲ ಹೋಗ್ತಾರೆ. ಮತ್ತು ಒಂದು ಬುಕ್ ಕೊಡ್ತಾರೆ, ಅದನ್ನು ಕೂಡ ಮಂತ್ರಗಳನ್ನೆಲ್ಲ ಚೆನ್ನಾಗಿ ಓದ್ಕೊಂಡು. ಸೊ ಆ ಥರ ತುಂಬ ಚೆನ್ನಾಗಿರುತ್ತೆ. ಈ ಧನುರ್ಮಾಸದಂತೂ ವೈಬ್ ಅಂತೂ ತುಂಬ ಚೆನ್ನಾಗಿರುತ್ತೆ ರೋಣೂರಲ್ಲಿ ಅಂತ ಹೇಳ್ಬೋದು. ಮತ್ತು ಈ ಕಡೆ ಬಂದರೆ ಅದೇ ಉತ್ತರ ಬಾಗಿಲು ಓಪನ್ ಮಾಡ್ತಾರೆ ಅಲ್ವಾ, ಅದ್ರ ಕೆಳಗಡೆ ಇವತ್ತು ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ನೋಡಿ ದೇವ್ರು ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಈ ವರ್ಷ ಅಂತೂ ಎಲ್ರಿಗೂ ಒಂದು ಪಾಸಿಟಿವ್ ವೈಬ್ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ನೆಕ್ಸ್ಟ್ ಇನ್ನು ಆಚೆ ಬಂದುಬಿಟ್ಟು
ಎಲ್ಲ ನೋಡಿಕೊಂಡು ಆಚೆ ಬಂದ್ವಿ. ಸೊ ಸಂಗೀತ ವಾದ್ಯದ್ದು ಪ್ರೋಗ್ರಾಮ್ ಕೂಡ ಇತ್ತು, ಅವರೆಲ್ಲ ಇದು ಮಾಡ್ತಾಯಿದ್ರು, ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಸೊ ನೆಕ್ಸ್ಟ್ ಇನ್ನು ಇದಾದಮೇಲೆ ನಾನು ನೈಟು ಇದು ಬಂದುಬಿಟ್ಟು ಚೀಕುನ ಎತ್ಕೊಂಡೋಗಿದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಮತ್ತು ನೈಟು ಭರತನಾಟ್ಯಂ ಪ್ರೋಗ್ರಾಮ್ ಕೂಡ ಇರುತ್ತೆ ನೋಡಿ, ಚಿಕ್ಕ ಮಕ್ಕಳೆಲ್ಲ ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ. ಸೊ ಈ ಥರ ಬೆಳಿಗ್ಗೆಯಿಂದ ಸಾಯಂಕಾಲ 2 ಡೇಸ್ ಇದೇ ಥರ ಇರುತ್ತೆ. ಮತ್ತು ನೆಕ್ಸ್ಟ್ ಡೇ ದ್ವಾದಶಿ ದಿವಸ ಊಟ ಕೂಡ ಹಾಕ್ತಾರೆ. ಊರಿನ ಜನ ಎಲ್ಲ ಊರಿನ ಜನನೇ ಅಂತಲ್ಲ, ಇಡೀ ಸುತ್ತಮುತ್ತಲಿರೋರು ಕೂಡ ಊಟ ಹೋಗಿ ಮಾಡ್ಬೋದು. ಸೊ ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆ ಇರುತ್ತೆ. ಆ್ಯಕ್ಚುಲಿ ಇನ್ನೂ ತುಂಬ ಕ್ಯಾಪ್ಚರ್ ಮಾಡೋದಿತ್ತು, ಬಟ್ ನನ್ನ ಕೈಯಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ, ಪಾಪು ಇತ್ತಲ್ವ. ಸೊ ಹಂಗಾಗಿ ನಮ್ಮ ಹಸ್ಬೆಂಡ್ ಕೂಡ ಬಂದಿರಲಿಲ್ಲ. ಅವರಾದರೂ ಬಂದಿದ್ದರೆ ಅಟ್ಲೀಸ್ಟ್ ಹೋಗಿ ವಿಡಿಯೋನಾದರೂ ಮಾಡ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೆ, ಬಟ್ ಅವರು ಬಂದಿರಲಿಲ್ಲ. ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಮಾಹಿತಿನ ನಾನು ಕೊಟ್ಟಿದ್ದೀನಿ. ಇನ್ ಕೇಸ್ ಏನಾದರೂ ಹಂಗೂ ಹಿಂಗೂ ತಪ್ಪಿದರೆ ನನ್ನ ದಯವಿಟ್ಟು ಕ್ಷಮಿಸಿ. ಆ್ಯಕ್ಚುಲಿ ನಾನು ಇನ್ನೂ ತುಂಬ ಚೆನ್ನಾಗಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇಷ್ಟು ಮಾಡೋದಕ್ಕಾಯಿತು ಅಷ್ಟೇ. ಆ್ಯಂಡ್ ಇದು ಭರತನಾಟ್ಯಮ್ದು ನನ್ನ ಹತ್ರ ಇರಲಿಲ್ಲ ವಿಡಿಯೋ, ನಾನು ಬೇರೆಯವ್ರ ಹತ್ರ ಸೆಂಡ್ ಮಾಡಿಕೊಂಡು ಅದನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನೋಡಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ನೋಡೋದಕ್ಕೂ ಆಗಲಿಲ್ಲ, ಮಗು ಇತ್ತಲ್ವ. ಸೊ ಹಂಗಾಗಿ ಇಯರ್ ಹೋಗಿ ನೋಡ್ಕೊಂಡು ಬರ್ತಾಯಿದ್ವಿ ಸ್ವಲ್ಪ ಹೊತ್ತು, ಬಟ್ ಈ ಇಯರ್ ಹೋಗೋಕ್ಕಾಗಲಿಲ್ಲ. ಮೇ ಬಿ ನೆಕ್ಸ್ಟ್ ಇಯರ್ ಹೋಗಿ ನೋಡೋಕ್ಕಾಗತ್ತೆ ಅಂದ್ಕೊತೀನಿ. ಸೊ ನೋಡಿ ಎಷ್ಟು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಎಲ್ರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ, ಆ್ಯಂಡ್ ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲನೂ ಕೊಡಲಿ ಅಂತ ಕೇಳ್ಕೊತೀನಿ ಆ ದೇವ್ರ ಹತ್ರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.